ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಗ್ರೋ ಮನಿ ವೈಸ್ಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದೆ ಇಂದು ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಲೆಕ್ಚರ್ ಸೀರೀಸಿನ ಮೊದಲನೇ ವಿಡಿಯೋ ತಂದಿಟ್ಟಿದ್ದೇನೆ. ಸೊ ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಲೆಕ್ಚರ್ ನಂಬರ್ 1 ಇಂಟ್ರೊಡಕ್ಷನ್. ಡಿಸ್ಕ್ಲೇಮರ್: ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ಗೋಸ್ಕರ ಮಾಡಲ್ಪಟ್ಟಿದ್ದು ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಸ್ಟಾಕ್ ಮಾರ್ಕೆಟ್ ರೆಕಮೆಂಡೇಶನ್ ಪರ್ಪಸ್ಗೋಸ್ಕರ ಅಲ್ಲ. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಒಂದಿರುವ ಪ್ರಶ್ನೆವೇನೆಂದರೆ, ನಾವ್ ಯಾಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು? ಸೊ ನಮ್ಮ ಹತ್ರ ಗೋಲ್ಡ್ ಒಂದು ಆಪ್ಷನ್ ಇದೆ, ನಾವು ಹೋಗಿ ಗೋಲ್ಡ್ ಒಳಗೆ ಇನ್ವೆಸ್ಟ್ ಮಾಡಬಹುದು, ಅಥವಾ ನಾವು ಹೋಗಿ FD ಅಂದ್ರೆ ಫಿಕ್ಸ್ ಡೆಪಾಸಿಟ್ ಒಳಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಅಂದ್ರೆ ನಾವು ಒಂದು ಜಮೀನ್ ಖರೀದಿಸ್ಕೊಂಡು ಮುಂದೆ ಅದನ್ನ ಅದರ ವ್ಯಾಲ್ಯೂ ಅಪ್ರಿಶಿಯೇಟ್ ಆದಾಗ ನಾವು ಅದನ್ನ ಸೆಲ್ ಮಾಡಬಹುದು ಅಂತ ಎಲ್ಲರೂ ಇರುವ ಭಾವನೆ. ಸೊ ಇವಾಗ ನಾನು ನಿಮ್ಗೆ ಮುಖ್ಯವಾಗಿ 2 ಕಾರಣಗಳು ಕೊಡ್ತೀನಿ, ನೀವ್ ಯಾಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಮತ್ತೆ ಈ 3 ಗೋಲ್ಡ್, FD ಮತ್ತೆ ರಿಯಲ್ ಎಸ್ಟೇಟ್ ನ ಡ್ರಾಬ್ಯಾಕ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀವು ಗೋಲ್ಡ್ ನ ನೋಡೋದಾದ್ರೆ, ಗೋಲ್ಡ್ ನಾ ಹೇಳ್ತಾ ರಿಟರ್ನ್ಸ್ ಕೊಡಲ್ಲ ಅಂತ ಹೇಳ್ತಿಲ್ಲ. ಗೋಲ್ಡ್ ನಿಮ್ಗೆ ರಿಟರ್ನ್ಸ್ ಕೊಡ್ತವೆ, ಬಟ್ ಇಟ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತಲ್ಲ ಅಷ್ಟು ಗೋಲ್ಡ್ ಒಳ್ಳೆ ರಿಟರ್ನ್ಸ್ ಬರಲ್ಲ. ಸೊ ಮತ್ತೆ FD ಬಗ್ಗೆ ನೋಡೋದಾದ್ರೆ, FD ಅಂದ್ರೆ ಫಿಕ್ಸ್ ಡೆಪಾಸಿಟ್ಸ್. ಸೊ ಫಿಕ್ಸ್ ಡೆಪಾಸಿಟ್ಸ್ ಒಳಗೆ ಇನ್ 2021 ಅಂದ್ರೆ ಈ ವರ್ಷದಲ್ಲಿ 2021 ಒಳಗೆ ನಮ್ಮ ದೇಶದಲ್ಲಿ FD ದರಗಳು 6% ಇದೆ. 6% ಗಿಂತ ಕಮ್ಮಿ ಇದೆ. ಸೊ ಇವಾಗ ಬ್ಯಾಂಕ್ಸ್ ಒಳಗೆ ಹೋಗಿ ನೋಡೋದಾದ್ರೆ 6% ಗಿಂತ ಕಮ್ಮಿ ಇದೆ FD ದರಗಳು. ಸೊ ಈ FD ದರಗಳ ಇಂಟ್ರೆಸ್ಟ್ ಮೇಲೆ ಮತ್ತೆ ನೀವು 30% ಟ್ಯಾಕ್ಸ್ ಪೇ ಮಾಡ್ತಾ ಇರ ಗೌರ್ಮೆಂಟ್ಗೆ. ಸೊ ನೀವು ಯು ಆರ್ ಪೇಯಿಂಗ್ 30% ಆಸ್ ಅ ಟ್ಯಾಕ್ಸ್ ಟು ದ ಗೌರ್ಮೆಂಟ್. ಈ 30% ನೀವು ಟ್ಯಾಕ್ಸ್ ಪೇ ಮಾಡೋ ಮೇಲೆ ನಿಮ್ ಎಫೆಕ್ಟಿವ್ ಇದೆಯಲ್ಲ, ಎಫೆಕ್ಟಿವ್ ಇಂಟ್ರೆಸ್ಟ್ ಇಸ್ ಅರೌಂಡ್ 4 to 3%. ದಟ್ ಇಸ್ ದ ಎಫೆಕ್ಟಿವ್ ಇಂಟ್ರೆಸ್ಟ್. ಅಂದ್ರೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬರ್ತಿದೆ ಅಂದ್ರೆ FD ಇಂದ, ಇಟ್ ಇಸ್ ಅರೌಂಡ್ 4 to 3%. ಸೊ ಇದರಿಂದ ನೋಡೋದಾದ್ರೆ ಇದು ಬಹಳ ಕಮ್ಮಿ ರಿಟರ್ನ್ಸ್ ಆಯ್ತು. ಸೊ FD ಇಸ್ ನಾಟ್ ಅನ್ ಆಪ್ಷನ್. FD ನಮಗೊಂದು ಆಪ್ಷನ್ ಆಗಲ್ಲ. ಸೊ ಮತ್ತೆ ಇನ್ನೊಂದು ನೋಡೋದಾದ್ರೆ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಂದ್ರೆ ನೀವು ಒಂದು ಜಮೀನ್ ಬೈ ಮಾಡೋದು. ಸೊ ಜಮೀನ್ ಬೈ ಮಾಡೋದಂದ್ರೆ ನಿಮ್ಗೆ 50,000, 1 ಲಕ್ಷ ನಿಮ್ಮ ಹತ್ರ ಕಮ್ಮಿ ದುಡ್ಡಿದ್ರೆ ನೀವು ಜಮೀನನ್ನು ಬೈ ಮಾಡಕ್ ಆಗಲ್ಲ. ಸೊ ನಿಮ್ಗೆ ಜಮೀನನ್ನು ಬೈ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಜಾಸ್ತಿ ಹಣ ಇರಬೇಕು. ಯು ರಿಕ್ವೈರ್ ಮೋರ್ ಕ್ಯಾಪಿಟಲ್ ಟು ಇನ್ವೆಸ್ಟ್ ಇನ್ ದ ರಿಯಲ್ ಎಸ್ಟೇಟ್. ಸೊ ಇವಾಗ ನಿಮ್ಮ ಹತ್ರ ಕಮ್ಮಿ ಹಣ ಇದ್ರೆ ನೀವು ಅದನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಾಕ್ಬೋದು. ಸೊ ಸ್ಟಾಕ್ ಮಾರ್ಕೆಟ್ ನೊಳಗೆ ಬೇಸಿಕ್ ಆಗಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ದೇರ್ ಇಸ್ ನೋ ರೂಲ್. ಅದು ರಿಯಲ್ ಎಸ್ಟೇಟ್ ಒಳಗೆ ನೀವು ಒಂದು ಜಮೀನನ್ನು ತಗೋಬೇಕಂದ್ರೆ ನಿಮ್ಮ ಹತ್ರ ಇಷ್ಟು ಹಣ ಬೇಕೇ ಬೇಕು. ಸೊ ಇವಾಗ ಮುಖ್ಯವಾಗಿ 2 ಕಾರಣಗಳಿವೆ. ಮೊದಲನೇದಾಗಿ ಟು ಬೀಟ್ ಇನ್ಫ್ಲೇಷನ್, ಎರಡನೇದಾಗಿ ಫಾಲಿಂಗ್ FD ರೇಟ್ಸ್. ಸೊ ಈ ಎರಡನ್ನೂ ನಾವು 2 ರೀಸನ್ ಅನ್ನು ನಾವು ಇನ್ ಡೆಪ್ತ್ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಆಳವಾಗಿ ವಿಸ್ತೀರ್ಣವಾಗಿ ಇದರ ಬಗ್ಗೆ ತಿಳಿದುಕೊಳ್ಳಲು ಮೊದಲನೇದಾಗಿ ನಾವು ಇನ್ಫ್ಲೇಷನ್ ಎಂದರೆ ಏನು ಅಂತ ತಿಳಿದುಕೊಳ್ಳಬೇಕು. ಸೊ ಇನ್ಫ್ಲೇಷನ್ ಎಂದರೆ ಏನು? Inflation, a general increase in the prices and fall in the purchasing value of money is called as inflation. ಅಂದ್ರೆ ನಮ್ಮ ಸರಕುಗಳು ಅಂದ್ರೆ ನಾವೇನ್ ಗೂಡ್ಸ್ ತಗೋತೀವಲ್ಲ, ಪದಾರ್ಥಗಳ ಬೆಲೆ ಏರಿಕೆ ಆಗುವುದು, ಅದರ ಜೊತೆ ನಮ್ಮ ಹಣದ ಅಂದ್ರೆ ನಮ್ಮ ರುಪಿ, ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ರುಪಿ, ಅದರ ಪರ್ಚೇಸಿಂಗ್ ವ್ಯಾಲ್ಯೂ ಅಂದ್ರೆ ಖರೀದಿಸುವ ಕ್ಷಮತೆ ಕಮ್ಮಿ ಆಗುವುದನ್ನು ನಾವು ಇನ್ಫ್ಲೇಷನ್ ಎನ್ನುತ್ತೇವೆ. ಸೊ ಇನ್ಫ್ಲೇಷನ್ ಯಾಕಾಗುತ್ತೆ? ಸೊ ಇದರ ಮುಖ್ಯ ಕಾರಣವೇನೆಂದರೆ ಡಿಮಾಂಡ್ ಅಂಡ್ ಸಪ್ಲೈ. ಇವಾಗ ಒಂದು ವಸ್ತುವಿನ ಡಿಮಾಂಡ್ ಜಾಸ್ತಿ ಆದರೆ ಮತ್ತು ಅದರ ಸಪ್ಲೈ ಕಮ್ಮಿ ಆಗ್ತಾ ಹೋದ್ರೆ ಅದರ ಬೆಲೆ ಅಥವಾ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ಫ್ಲೇಷನ್ ಇಸ್ ಇನ್ಕ್ರೀಸ್ಡ್ ವೆನ್ ಡಿಮಾಂಡ್ ಇಸ್ ಮೋರ್ ಅಂಡ್ ದ್ಯಾನ್ ದ ಸಪ್ಲೈ. ಅಂದ್ರೆ ಇವಾಗ ಡಿಮಾಂಡ್ ಜಾಸ್ತಿ ಇರುತ್ತೆ, ಸಪ್ಲೈ ಕಮ್ಮಿ ಇರುತ್ತೆ, ಅದನ್ನ ನಾವು ಪಾಸಿಟಿವ್ ಇನ್ಫ್ಲೇಷನ್ ಎನ್ನುತ್ತೇವೆ. ಸೊ ಯಾವಾಗ ಡಿಮಾಂಡ್ ಕಮ್ಮಿ ಇರುತ್ತೆ, ಸಪ್ಲೈ ಜಾಸ್ತಿ ಇರುತ್ತೆ, ಅವಾಗ ಪ್ರೈಸ್ ಮತ್ತೆ ಕಮ್ಮಿ ಆಗುತ್ತೆ, ಅವಾಗ ನಾವು ಅದನ್ನ ನೆಗೆಟಿವ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಸೊ ಡೇ ಬೈ ಡೇ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಡಿಮಾಂಡ್ ಜಾಸ್ತಿ ಇದೆ, ಜನರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದೆ, ಜನರದ್ದು ಇನ್ಕಮ್ ಇನ್ಕ್ರೀಸ್ ಆಗ್ತಿದೆ. ಸೊ ಜನರು ದೇ ಆರ್ ರಿಕ್ವೈರಿಂಗ್ ಮೋರ್ ಸರ್ವಿಸಸ್, ಅವ್ರಿಗೆ ಜಾಸ್ತಿ ಪ್ರಾಡಕ್ಟ್ಸ್ ಬೇಕು. ಸೊ ಅದರೊಳಗಿಂದ ಡಿಮಾಂಡ್ ಜಾಸ್ತಿ ಆಗ್ತಿದೆ, ಬಟ್ ನಮ್ಮ ದೇಶದಲ್ಲಿ ಸಪ್ಲೈ ಡಿಮಾಂಡ್ ನ ರೀಚ್ ಆಗ್ತಿಲ್ಲ, ಸಪ್ಲೈ ಡಿಮಾಂಡ್ ನ ಪೂರೈಸಲು ಸಾಧ್ಯವಾಗ್ತಿಲ್ಲ. ಅದಕ್ಕೆ ನಮ್ಮ ದೇಶದಲ್ಲಿ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್. ಅದರ ಜೊತೆ ನಮ್ಮ ದೇಶದಲ್ಲಿ ರುಪಿ ವ್ಯಾಲ್ಯೂ, ಹಣದ ವ್ಯಾಲ್ಯೂ ಇಸ್ ಡಿಕ್ರೀಸಿಂಗ್. ಸೊ ಡೇ ಬೈ ಡೇ the value of money is decreasing. ದಿನೇ ದಿನೇ ನಮ್ಮ ದೇಶದಲ್ಲಿ ವ್ಯಾಲ್ಯೂ ಆಫ್ ಮನಿ, ಹಣದ ಬೆಲೆ ಕಮ್ಮಿ ಆಗ್ತಾನೆ ಹೋಗ್ತಿದೆ. ಸೊ ಇದು ಒಂದ್ ದಿನದಲ್ಲಿ ನಮ್ಗೇನ್ ಗೊತ್ತಾಗಲ್ಲ, ಒಂದ್ ದಿನದಲ್ಲಿ 2 ದಿನದಲ್ಲಿ ನಮ್ಗೆ ಗೊತ್ತಾಗಲ್ಲ. ಆದ್ರೆ 1 ವರ್ಷದಲ್ಲಿ, 5 ವರ್ಷದಲ್ಲಿ, 10 ವರ್ಷದಲ್ಲಿ ಅದರ ಇಂಪ್ಯಾಕ್ಟ್ ನಮ್ಮ ದೇಶದಲ್ಲಿ ಕಾಣಬಹುದು. ಸೊ ಮೊದಲು ಹಳೆ ಕಾಲದಲ್ಲಿ ನಮ್ಮ ದೇಶದಲ್ಲಿ ನೋಡೋದಾದ್ರೆ ₹1 ನಾವು ಬಹಳ ಗೂಡ್ಸ್ ನ ಬೈ ಮಾಡಬಹುದಾಯ್ತು, ಬಹಳ ವಸ್ತುಗಳನ್ನ ಬೈ ಮಾಡಬಹುದಾಯ್ತು. ಆದ್ರೆ ಈಗ ಅದೇ ₹1ಗೆ ನಾವು ಜಾಸ್ತಿ ವಸ್ತುಗಳನ್ನ ಬೈ ಮಾಡಕ್ ಆಗಲ್ಲ. ಸೊ ದಿಸ್ ಇಸ್ ನೋನ್ ಆಸ್ ಇನ್ಫ್ಲೇಷನ್. ಸೊ ಇವಾಗ ನಾವು ಇನ್ಫ್ಲೇಷನ್ ರೇಟ್ಸ್ ಬಗ್ಗೆ ಚರ್ಚಿಸೋಣ. ಸೊ ಇನ್ಫ್ಲೇಷನ್ ರೇಟ್ಸ್ ಬಗ್ಗೆ ನೋಡೋದಾದ್ರೆ,
It is comparatively more in underdeveloped and developing countries than in developed countries. And ಅರ್ಥ underdeveloped, it may be African nations, so there are underdeveloped countries. Developing countries ನಮ್ಮ ಭಾರತ ದೇಶ ಇರ್ಬೋದು, ಸೊ ಮತ್ತೆ ನಮ್ಮ ಬಾಂಗ್ಲಾದೇಶ ದೇಶ ಇರ್ಬೋದು, ಸೊ these are developing countries. ಸೊ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಯಾವ್ಯಾವು? USA, ಕೆನಡಾ, ಆಸ್ಟ್ರೇಲಿಯಾ, ಸೊ ಇವೆಲ್ಲ ಡೆವಲಪ್ಡ್ ಕಂಟ್ರೀಸ್. ಸೊ ಇವಾಗ ನಮ್ಮ ದೇಶದಲ್ಲಿ ಅಂಡರ್ ಡೆವಲಪ್ ಮತ್ತೆ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಇನ್ಫ್ಲೇಷನ್ ರೇಟ್ಸ್ ಜಾಸ್ತಿ ಇರ್ತವೆ. ಯಾಕಂದ್ರೆ ಇವೆಲ್ಲ ಡೆವಲಪಿಂಗ್ ಕಂಟ್ರೀಸ್, ಇಲ್ಲಿ ಡಿಮಾಂಡ್ ಜಾಸ್ತಿ ಇರುತ್ತೆ, ಸಪ್ಲೈ ಕಮ್ಮಿ ಇರುತ್ತೆ. ಆ ಡೆವಲಪ್ಡ್ ಕಂಟ್ರೀಸ್ ಒಳಗೆ ಡಿಮಾಂಡ್ ಕಮ್ಮಿ ಇರುತ್ತೆ ಬಟ್ ಸಪ್ಲೈ ಜಾಸ್ತಿ ಇರುತ್ತೆ. ಸೊ ಡೆವಲಪ್ಡ್ ಕಂಟ್ರೀಸ್ ಮತ್ತೆ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಅಂಡರ್ ಡೆವಲಪ್ಡ್ ಮತ್ತೆ ಡೆವಲಪಿಂಗ್ ಕಂಟ್ರೀಸ್ ಒಳಗೆ ಇನ್ಫ್ಲೇಷನ್ ರೇಟ್ಸ್ ಜಾಸ್ತಿ ಇರ್ತವೆ. ಸೊ ಭಾರತ ದೇಶದಲ್ಲಿ ಇನ್ಫ್ಲೇಷನ್ ರೇಟ್ ಅರೌಂಡ್ 5 to 6% ಇದೆ. 5 to 6% ಇಸ್ ದ ಇನ್ಫ್ಲೇಷನ್ ರೇಟ್ಸ್ ಇನ್ ಇಂಡಿಯಾ. ಅದೇ USA ನೋಡಿದ್ರೆ USA is having only 2% rate of inflation. ಸೊ ಭಾರತ ದೇಶದಲ್ಲಿ 5 to 6% ಇವಾಗ, ಅದೇ 2010ರಲ್ಲಿ ಅದು 10ರಿಂದ 12% ಇದ್ವು. ಅಂದ್ರೆ ಇವಾಗ ನಮ್ಮ ದೇಶ ಡೆವಲಪ್ ಆಗ್ತಿದೆ ಅಂತ ಅರ್ಥ. ಆದ್ರೆ USA ದೇಶದಲ್ಲಿ 2% ರೇಟ್ ಆಫ್ ಇನ್ಫ್ಲೇಷನ್. ಫಾಲಿಂಗ್ FD ರೇಟ್ಸ್ ಅಂದ್ರೆ ಎರಡನೇ ಕಾರಣ ಫಾಲಿಂಗ್ FD ದರಗಳು. ಸೊ 2010ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಇನ್ಫ್ಲೇಷನ್ ರೇಟ್ 10ರಿಂದ 12% ಇತ್ತು. ಸೊ ಆದ ಕಾರಣದಿಂದ FD ರೇಟ್ಸ್ ವೇರ್ ಆಲ್ಸೋ 10ರಿಂದ 12%. ಇನ್ಫ್ಲೇಷನ್ ರೇಟ್ 10ರಿಂದ 12%, FD ರೇಟ್ಸ್ 10ರಿಂದ 12% ಇದ್ವು. ಈಗ ನಮ್ಮ ದೇಶದಲ್ಲಿ ಪ್ರೋಗ್ರೆಸಿಂಗ್ ಆಗ್ತಿದೆ, ನಮ್ಮ ದೇಶ ಸೆಲ್ಫ್ ಡಿಪೆಂಡೆಂಟ್ ಆಗ್ತಿದೆ, ಆತ್ಮನಿರ್ಭರ ಆಗ್ತಿದೆ ನಮ್ಮ ದೇಶ. ಸೊ ಇಟ್ ಇಸ್ ಮೇಕಿಂಗ್ ಇಟ್ಸ್ ಓನ್ ಪ್ರಾಡಕ್ಟ್ಸ್, ಅಂದ್ರೆ ನಮ್ಮ ಡಿಮಾಂಡ್ ಎಷ್ಟಿತ್ತು ಅದು ಸಪ್ಲೈ ಅಷ್ಟೇ ರೀಚ್ ಆಗ್ತಿದೆ. ಸೊ ಈಗ ನಮ್ಮ ಇನ್ಫ್ಲೇಷನ್ ರೇಟ್ ಇಂಡಿಯಾದಲ್ಲಿ 5 to 6% ಇದೆ. ಸೊ ಇವಾಗ ಕರೆಂಟ್ FD ರೇಟ್ಸ್ ನೋಡೋದಾದ್ರೆ ಈಗಲೂ ನಮ್ಮ FD ರೇಟ್ಸ್ ಇರೋದು 5 to 6%. ಸೊ ನೀವೊಂದು ಲಿಂಕೇಜ್ ನೋಡ್ಬೋದು, 10ರಿಂದ 12% ಇನ್ಫ್ಲೇಷನ್ ರೇಟ್ಸ್ ಇದ್ವು, FD ರೇಟ್ಸ್ 10ರಿಂದ 12% ಇದ್ವು. ಈಗ 5 to 6% is the inflation rate. So FD rates also is around 5 to 6%. So in the future there is no chance of increase in the FD rates. ಯಾಕಂದ್ರೆ ಇನ್ಫ್ಲೇಷನ್ ಭಾರತ ದೇಶದಲ್ಲಿ ಕಮ್ಮಿ ಆಗ್ತಾನೆ ಹೋಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಸೊ FD rates also will go down. ಅಂದ್ರೆ FD rates ನಮ್ಮ ಭಾರತ ದೇಶದಲ್ಲಿ ಇನ್ಕ್ರೀಸ್ ಆಗ್ತಾನೆ ಹೋಗಲ್ಲ. ಸೊ ಇವನ್ US ದೇಶದಲ್ಲಿ ನೋಡ್ಬೋದು, US ಅಂದ್ರೆ ಅಮೆರಿಕ ದೇಶದಲ್ಲಿ ಇನ್ಫ್ಲೇಷನ್ ರೇಟ್ 2% ಇದೆ. 2% ಇನ್ಫ್ಲೇಷನ್ ರೇಟ್ ಅದಕ್ಕೋಸ್ಕರ ಅಲ್ಲಿ FD rates is also 2%. ಸೊ FD rates 2% ಇದೆ, ಇನ್ಫ್ಲೇಷನ್ ರೇಟ್ 2% ಇದೆ. ಸೊ ಇದರಿಂದ ನೀವು ಒಂದು ಐಡಿಯಾ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, FD rates ನಮ್ಮ ಭವಿಷ್ಯದಲ್ಲಿ ಇನ್ಕ್ರೀಸ್ ಆಗ್ತಾನೆ ಹೋಗಲ್ಲ. ಸೊ FD rates is not an option for investing. ಸೊ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನಾವು ನಮ್ಮ ರಿಟರ್ನ್ಸ್ ಅಂದ್ರೆ ನಾವು ಏನ್ ಇನ್ವೆಸ್ಟ್ ಮಾಡ್ತೀವಲ್ಲ ಆ ರಿಟರ್ನ್ಸ್ ನಮ್ಮ ಇನ್ಫ್ಲೇಷನ್ ರೇಟ್ ಗಿಂತ ಜಾಸ್ತಿ ಇರಬೇಕು. ಆ ಇನ್ಫ್ಲೇಷನ್ ರೇಟ್ ಗಿಂತ ಜಾಸ್ತಿ ಇದ್ರೆ ನಮ್ಮ ಹಣದ ಬೆಲೆ ಇರುತ್ತಲ್ಲ, ನಮ್ಮ ಹಣದ ಬೆಲೆ ಖರೀದಿಸುವ ಕ್ಷಮತೆ ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ದಿಸ್ ಇಸ್ ನೋನ್ ಆಸ್ ಬೀಟಿಂಗ್ ಇನ್ಫ್ಲೇಷನ್. ನಾವು ಸಾಮಾನ್ಯ ವ್ಯಕ್ತಿಯಾಗಿ ಯಾವಾಗಲೂ ಬೀಟಿಂಗ್ ಇನ್ಫ್ಲೇಷನ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ಬೇಕು. ಸೊ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್ ಇಸ್ ದ ಬೆಸ್ಟ್ ಆಪ್ಷನ್ ಟು ಬೀಟ್ ಇನ್ಫ್ಲೇಷನ್ ಅಂಡ್ ಫಾಲಿಂಗ್ ಇಂಟ್ರೆಸ್ಟ್ ರೇಟ್ಸ್. ಸೊ ನಾವು ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಇಟ್ ಬಿಕಮ್ಸ್ ದ ಬೆಸ್ಟ್ ಆಪ್ಷನ್. ಅದು ಬೆಸ್ಟ್ ಆಪ್ಷನ್ ಯಾಕಂದ್ರೆ ಇನ್ಫ್ಲೇಷನ್ ರೇಟ್ಸ್ ಮತ್ತೆ ಫಾಲಿಂಗ್ ಇಂಟ್ರೆಸ್ಟ್ ರೇಟ್ಸ್ ಗಿಂತ ನಮಗೆ ಜಾಸ್ತಿ ಇನ್ಕಮ್ ಬರುತ್ತೆ. ಸೊ ಯು ಆರ್ ಮೇಕಿಂಗ್ ಅ ಪಾಸಿಟಿವ್ ಇನ್ಕಮ್, ಸೊ ಯು ಆರ್ ಬೀಟಿಂಗ್ ಇನ್ಫ್ಲೇಷನ್. ಸೊ ನೀವು ಇದನ್ನ ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಯು ಕ್ಯಾನ್ ಪ್ಲಾನ್ ಅಂಡ್ ಸೆಕ್ಯೂರ್ ಯುವರ್ ಫ್ಯೂಚರ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್. ನಿಮ್ಮ ಫ್ಯೂಚರ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್, ನಿಮ್ಮ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಇಟ್ ಮೇ ಬಿ ಎನಿಥಿಂಗ್, ಮ್ಯಾರೇಜ್ ಇರ್ಬೋದು, ಚಿಲ್ಡ್ರನ್ಸ್ ಎಜುಕೇಶನ್ ಇರ್ಬೋದು, ಇಟ್ ಮೇ ಬಿ ಯುವರ್ ಓನ್ ರಿಟೈರ್ಮೆಂಟ್. ಸೊ ಇವೆಲ್ಲ ನಿಮ್ಮ ಫ್ಯೂಚರ್ ಫೈನಾನ್ಷಿಯಲಿ ಸೆಕ್ಯೂರ್ ಆಗುತ್ತೆ. ಸೊ ಇದಕ್ಕೆ ಬೆಸ್ಟ್ ಆಪ್ಷನ್ ಇರೋದು ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡ್ತಾ ಹೋಗೋದು. ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಬಜಾಜ್ ಫೈನಾನ್ಸ್ ಕಂಪನಿ ಬಗ್ಗೆ. ನೀವು ಬಜಾಜ್ ಕಂಪನಿ ಪ್ರಾಫಿಟ್ ನೋಡ್ತಾ ಹೋದ್ರೆ 2010ರಲ್ಲಿ ದ ಪ್ರಾಫಿಟ್ ವಾಸ್ ಅರೌಂಡ್ 89 crores. ಆ ಕಂಪನಿ ಪ್ರಾಫಿಟ್ 89 crores ಇತ್ತು. ಆದ್ರೆ ಈಗ 2020ರಲ್ಲಿ ಇಟ್ ಇಸ್ ಅರೌಂಡ್ 3956 crores. 3956 ಕೋಟಿ ಇಸ್ ದ ಪ್ರಾಫಿಟ್ ಆಫ್ ದ ಕಂಪನಿ ನೌ. ಅಂದ್ರೆ ಇಲ್ಲಿ ನೋಡೋದಾದ್ರೆ ಸ್ಟಾಕ್ ಪ್ರೈಸ್ CAGR ಅಂದ್ರೆ ಕಾಂಪೌಂಡೆಡ್ ಆನ್ಯುವಲೈಸ್ಡ್ ಗ್ರೋತ್ ರೇಟ್. ಸೊ 10 ವರ್ಷದಲ್ಲಿ 57% ಇದೆ, 5 ವರ್ಷದಲ್ಲಿ 48% ಇದೆ, 3 ವರ್ಷದಲ್ಲಿ 43% ಇದೆ, 1 ವರ್ಷದಲ್ಲಿ 123% ಇದೆ. ಅಂದ್ರೆ ನಿಮ್ಮ ಸ್ಟಾಕ್ ಪ್ರೈಸ್ ಇದೆಯಲ್ಲ ಅದು ಚಕ್ರ ಬಡ್ಡಿಯಲ್ಲಿ 40% ಚಕ್ರ ಬಡ್ಡಿ ಆಗ್ತಿದೆ. ಸೊ 40% ಆನ್ ಅನ್ ಆವರೇಜ್. ಇವಾಗ ನೀವು ಬ್ಯಾಂಕ್ ಒಳಗೆ ನೋಡಿದ್ರೆ ನಿಮ್ಗೆ ಚಕ್ರ ಬಡ್ಡಿ ಎಷ್ಟು ಕೊಡ್ತಾ ಇರೋದವರು, ಬರೀ 6% ಚಕ್ರ ಬಡ್ಡಿ ಕೊಡ್ತಾ ಇರೋದವರು. ಬಟ್ ಇಲ್ಲಿ ನೀವು ನೋಡೋದಾದ್ರೆ ಬಜಾಜ್ ಫೈನಾನ್ಸ್ ಒಳಗೆ 48% ಇಸ್ ದ ಕಾಂಪೌಂಡಿಂಗ್ ಎಫೆಕ್ಟ್. ಸೊ ಇವಾಗ ನೀವು ಎಕ್ಸಾಂಪಲ್ ಆಗಿ 25,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಬಜಾಜ್ ಫೈನಾನ್ಸ್ ಒಳಗೆ, 25,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ 40% ಅಲ್ಲಿ.
20 ವರ್ಷ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 20 ವರ್ಷದ ನಂತರ ನಿಮಗೆ ಸಿಗುವ ಹಣ 2.09 ಕ್ರೋರ್ಸ್. ಸೊ ಇಟ್ ಇಸ್ ಅರೌಂಡ್ 2 ಕ್ರೋರ್ಸ್. 25,000 ಇನ್ವೆಸ್ಟ್ ಮಾಡಿರಾ, ಬಟ್ ಸಿಗ್ತಾ ಇರೋದು 2 ಕೋಟಿಗಿಂತ ಹೆಚ್ಚು. ಸೊ ದಿಸ್ ಇಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಅದೇ ಸ್ಟಾಕ್ ಮಾರ್ಕೆಟ್ ಒಳಗೆ ನೋಡಿದ್ರೆ ನಿಮ್ಗೆ 40% ರೇಟ್ ಆಫ್ ಇಂಟ್ರೆಸ್ಟ್ ಕೆಲವು ಸ್ಟಾಕ್ಸ್ ಕೊಡ್ತಿದ್ದಾವೆ. ಅದೇ ಬ್ಯಾಂಕ್ಸ್ ಒಳಗೆ ನೋಡಿ, ಗೋಲ್ಡ್ ಒಳಗೆ ನೋಡಿ, ಮತ್ತೆ ರಿಯಲ್ ಎಸ್ಟೇಟ್ ಒಳಗೆ ನೋಡಿದ್ರೆ ಅಷ್ಟೊಂದು ರಿಟರ್ನ್ಸ್ ನಮಗೆ ಸಿಗ್ತಿಲ್ಲ. ಸೊ ದಿಸ್ ಒನ್ ಬಿಕಮ್ಸ್ ದ ಸ್ಟಾಕ್ ಮಾರ್ಕೆಟ್ ಆಸ್ ದ ಬೆಸ್ಟ್ ಆಪ್ಷನ್. ಆಮೇಲೆ ಸ್ಟಾಕ್ಸ್ ಹ್ಯಾವ್ ಗಿವನ್ ಗ್ರೇಟ್ ರಿಟರ್ನ್ಸ್ ಓವರ್ ದ ಲಾಂಗ್ ಹಾರಿಸಾನ್. ಅಂದ್ರೆ ನೀವು ಜಾಸ್ತಿ ಹೊತ್ತು, ಅಂದ್ರೆ ಜಾಸ್ತಿ ಸಮಯ ನೀವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಗ್ರೇಟ್ ರಿಟರ್ನ್ಸ್ ಕೊಟ್ಟೇ ಇದೆ. ನಿಮ್ ಬ್ಯಾಂಕ್ಸ್ಗಿಂತ, ನಿಮ್ ರಿಯಲ್ ಎಸ್ಟೇಟ್ಗಿಂತ ಜಾಸ್ತಿ ರಿಟರ್ನ್ಸ್ ಕೊಡೋದು ಸ್ಟಾಕ್ ಮಾರ್ಕೆಟ್. ಸೊ ಅಲ್ಟಿಮೇಟ್ ನಿಮ್ಗೊಂದು ವರ್ಡಿಂಗ್ ಕೊಡ್ಬೇಕಂತ ಇದೀನಿ ನಾನು. ರಿಚ್ ಬಿಕಮ್ಸ್ ರಿಚ್ ಬಿಕಾಸ್ ದಿ ಇನ್ವೆಸ್ಟ್ ಇನ್ ದ ಸ್ಟಾಕ್ಸ್, ವೇರ್ ಪೂರ್ ಬಿಕಮ್ಸ್ ಪೂರ್ ಬಿಕಾಸ್ ಹಿ ಕೆನಾಟ್ ಬೀಟ್ ಇನ್ಫ್ಲೇಷನ್. ರಿಚ್ ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡಿ ಅವ್ರ ಅಮೌಂಟ್ ನ ಕಾಂಪೌಂಡಿಂಗ್ ಮಾಡ್ತಾನೆ ಹೋಗ್ತಾರೆ. ಆದ್ರೆ ಪೂರ್ ಬಿಕಮ್ಸ್ ಪೂರ್ ಬಿಕಾಸ್ ಹಿ ಕೆನಾಟ್ ಬೀಟ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದ್ರೆ ಗೊತ್ತಿರಲ್ಲ, ಅದೇ ಇನ್ಫ್ಲೇಷನ್ ನ ಬೀಟ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ಸೇವಿಂಗ್ಸ್ ಹಿಂಗೆ ಪ್ರಾಪರ್ ವೇಲಿ ಸೇವಿಂಗ್ಸ್ ಮಾಡ್ತಾ ಹೋಗಲ್ಲ. So I request each and everyone to choose your best way to invest in the stock market. ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೀವು ಯಾವ ಸ್ಟಾಕ್ ನ ಬೈ ಮಾಡಬೇಕು, ಹೆಂಗೆ ರಿಸ್ಕ್ ಇಂದ ತಪ್ಪಿಸ್ಕೋಬೇಕು, ಹೆಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು, ನಿಮ್ ಹೆಂಗ್ ಫ್ಯೂಚರ್ ನ ಫೈನಾನ್ಷಿಯಲಿ ಸೆಕ್ಯೂರ್ ಮಾಡ್ಬೇಕಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಮುಂದಿನ ಲೆಕ್ಚರ್ ಇಂದ. ದಯವಿಟ್ಟು ಎಲ್ಲರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಆ ಚಾನೆಲ್. ನಮ್ಮ ಪ್ಲೇ ಲಿಸ್ಟ್ ನ ನೋಡ್ತಾ ಹೋಗಿ, ನಿಮ್ದು ಫೈನಾನ್ಷಿಯಲ್ ಲಿಟ್ರಸಿನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಹ್ಯಾಪಿ ಇನ್ವೆಸ್ಟಿಂಗ್ ಫ್ರೆಂಡ್ಸ್.